ಇವತ್ತು ಮಾಡುವ ಡೇಟ್ಸ್ ಆ್ಯಂಡ್ ನಟ್ಸ್ ಜಾಮ್. ಇಲ್ಲಿ ನಾನು 15ರಿಂದ 20 ಖರ್ಜೂರ ತೆಗೆದುಕೊಂಡಿದ್ದೇನೆ. ಇದನ್ನು 5 ಗಂಟೆಗಳ ಕಾಲ ನೆನೆಸಿ ಅದರದ್ದು ಸಿಪ್ಪೆ ತೆಗೆದು ಬೀಜವನ್ನು ತೆಗೆದಿಟ್ಟಿದ್ದೇನೆ. ಇಲ್ಲಿ ನಾನು 10ರಿಂದ 15 ಬಾದಾಮಿ ಹಾಗೂ ಸ್ವಲ್ಪ ಗೋಡಂಬಿ ಹಾಗೂ ಸ್ವಲ್ಪ ಪಿಸ್ತಾ ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾನು ಪುಡಿ ಮಾಡಿಕೊಳ್ತೇನೆ. ಈ ನಟ್ಸ್ ಏನಿದೆ ಇದನ್ನು ನಾನು ಬಿಸಿಲಲ್ಲಿ 2 ದಿನ ಒಣಗಿಸಿದ್ದೇನೆ. ಈಗ ನಟ್ಸ್ ಪೌಡರ್ ರೆಡಿಯಾಗಿದೆ. ಇವಾಗ ಖರ್ಜೂರ ಏನಿದೆ ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಹೊರಗಿನ ಜಾಮ್ ತರುವ ಬದಲು ನಾವು ಮನೆಯಲ್ಲೇ ಇದನ್ನು ತಯಾರು ಮಾಡ್ಕೊಳ್ಬೋದು. ಹೊರಗಿನ ನಾವು ಜಾಮೇನನ್ನು ತಂದರೆ ಮಾರುಕಟ್ಟೆಯಿಂದ ಅದರಲ್ಲಿ ಶುಗರ್ ಇರುತ್ತೆ. ಶುಗರು ಯೂಸ್ ಮಾಡೋದು ಒಳ್ಳೆಯದಲ್ಲ. ಅದೇ ರೀತಿ ಇದು ತುಂಬ ಐರನ್ ರಿಚ್. ಮಕ್ಕಳಿಗೆ ರಕ್ತಹೀನತೆ ಇದ್ದರೆ ಇದೆಲ್ಲ ಸಪೋರ್ಟ್ ಆಗ್ತದೆ. ಇದನ್ನು ಇವಾಗ ಇನ್ನೊಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೂ ಚೆನ್ನಾಗಿ ಇದನ್ನು ಕುದಿಸಿ. ಇಲ್ಲಿ ಬೇಕಾದರೆ ನಿಮಗೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಖರ್ಜೂರ ತುಂಬಾ ಸಿಹಿ ಇರುತ್ತೆ. ಇದನ್ನು 15 ನಿಮಿಷಗಳ ಕಾಲ ಚೆನ್ನಾಗಿ ನೀವು 1/4 ಗ್ಲಾಸ್ ನೀರು ಹಾಕ್ಕೊಂಡು ಕುದಿಸಿ. ಇಲ್ಲಿ 2 ಏಲಕ್ಕಿ ನಾನು ಸೇರಿಸಿದೆ. ಇದು ಒಳ್ಳೆಯ ಘಮ ಕೊಡ್ತದೆ. ಹಾಗೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡಿದ್ದೇನೆ ಹಾಗೂ ಇದನ್ನು ಸುಮಾರು 15 ನಿಮಿಷಗಳ ಕಾಲ ಕುದಿಸಿದ್ದೇನೆ. ಹಾಗೀಗ ಮಾಡಿಟ್ಟ ನಟ್ಸ್ ಪೌಡರ್ ಏನಿದೆ ಇದನ್ನು ನಾನು ಇದಕ್ಕೆ ಸೇರಿಸಿಕೊಂಡು ಇದನ್ನು 5 ನಿಮಿಷ ಕುದಿಸ್ತೇನೆ. ಇದು ಮಕ್ಕಳಿಗಂತಲ್ಲ, ಎಲ್ಲರಿಗೂ ಉಪಯುಕ್ತ. ಇದನ್ನು ಬ್ರೆಡ್ ಜೊತೆ ನಾವು ತಿನ್ಕೊಳ್ಬೋದು, ಚಪಾತಿ ಜೊತೆ, ದೋಸೆ ಜೊತೆ. ಮಕ್ಕಳು ಕೆಲವೊಮ್ಮೆ ಚಪಾತಿ ದೋಸೆ ಎಲ್ಲ ತಿನ್ನೋದಿಲ್ಲ, ಅವರಿಗೆ ಜಾಮ್ ಬೇಕಂತ ಹೇಳ್ತಾರೆ. ಆವಾಗ ಹೀಗೆ ಮನೆಯಲ್ಲೇ ಮಾಡಿಕೊಡಿ. ಇದನ್ನು ಗಾಜಿನ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ. ಯಾವುದೇ ಔಷಧಿ ಗುಣ ಇರುವುದನ್ನು ನೀವು ಗಾಜಿನ ಪಾತ್ರೆಯಲ್ಲಿ ಸ್ಟೋರ್ ಮಾಡಿಕೊಳ್ಬೇಕು, ಪ್ಲಾಸ್ಟಿಕಲ್ಲಿ ಹಾಕಬಾರ್ದು. ಇದನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ನೀವು ಯೂಸ್ ಮಾಡ್ಬೋದು.